ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. 2 ದಿನದಿಂದಲೂ ಕೂಡ ಸುರಿತಾ ಇರುವಂತಹ ಭಾರಿ ಮಳೆಗೆ ಜನರ ಬದುಕು ಮೂರಾಬೊಟ್ಟೆಯಾಗಿದೆ. ಮಳೆಯ ಆರ್ಭಟಕ್ಕೆ ಜನ ಪರಿತಪಿಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಮಳೆಯಾಗ್ತಾ ಇದೆ. ಹಲವು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶದಲ್ಲಿರುವ ಅಂಗಡಿಗಳಿಗೆ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ನೀರು ಹೊರಹಾಕಲು ಅಂಗಡಿ ಮಾಲೀಕರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಿ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಿದ್ರೆ, ಅಂಗಡಿಗಳಿಗೆ ನೀರು ನುಗ್ಗಿದ್ದು ಎಲ್ಲಿ ಏನು ಎತ್ತ ಅಂತ ಹೇಳಿ ನೋಡಿದರೆ, ನಗರದ PDA ಕಾಲೇಜು ಮುಂಭಾಗದಲ್ಲಿ ಇರುವ ಅಂಗಡಿಗಳಿಗೆ ನೀರು ನುಗ್ಗಿದೆ. ನಿನ್ನೆ ತಡರಾತ್ರಿಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದಾಗಿ ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಅಂಗಡಿ ಮುಗ್ಗಟ್ಟುಗಳಿಗೆಲ್ಲ ನೀರು ನುಗ್ಗಿದೆ. ನೀರನ್ನು ಹೊರಗಡೆ ಹಾಕೋದೇ ಈಗ ದೊಡ್ಡ ತಾಪತ್ರೆಯಾಗಿ ಹೋಗಿದೆ. ನೋಡಿ, 2 ದಿನದಿಂದ ಸುರಿದಂಥ ಮಳೆ ತಂದಿರುವಂಥ ಅವಾಂತರ, ಇದು ಮಾಡಿರುವಂಥ ಅವಾಂತರ ಬದುಕೆಲ್ಲ ಮೂರಾಬಟ್ಟೆ ಆಗಿದೆ. गुलबर्गा शहर पूरे दुकानों में पानी गया। ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ ಸುರಿದ ಮಳೆ ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿ ಮಾಡಿದೆ? ಈ ಅವಾಂತರ ಆಗೋದಕ್ಕೆ ಏನು ಕಾರಣ, ಏನಿದೆ ತಮ್ಮ ಹತ್ರ ಮಾಹಿತಿ ಈಗ ಓಂ ಪ್ರಕಾಶ್? ರಂಜಿತ್, ಕಳೆದ 2 ದಿನಗಳಿಂದಲೂ ಕೂಡ ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಅದರಂತೆ ನಿನ್ನೆ ತಡರಾತ್ರಿಯಿಂದಲೂ ಕೂಡ ಸುರಿದಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ನಗರದ PDA ಕಾಲೇಜ್ನ ಮುಂಭಾಗದಲ್ಲಿರುವಂಥ ಒಂದಷ್ಟು ಅಂಗಡಿಗಳೇನಿದೆ, ಅಂಡರ್ಗ್ರೌಂಡ್ನಲ್ಲಿರುವಂಥ ಈ ಅಂಗಡಿಗಳ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಮಳೆ ನೀರು ತುಂಬಿಕೊಂಡು ನಿಂತಿರುವಂಥ ದೃಶ್ಯಗಳು ನಾವು ಈಗ ನೋಡ್ತಾ ಇರುವಂಥದ್ದು. ಅಂದರೆ ಬೆಳಗ್ಗೆ ಅಂಗಡಿ ಓಪನ್ ಮಾಡೋದಕ್ಕೆ ಸಾಕಷ್ಟು ಅಂಗಡಿಯ ಮಾಲೀಕರು ಎಲ್ಲರೂ ಕೂಡ ಬಂದಿರುವಂಥದ್ದು. ಬಂದಂಥ ಸಂದರ್ಭದಲ್ಲಿ ಅಂಗಡಿಯ ಮುಂಭಾಗದಲ್ಲಿ ನೀರು ನಿಂತಿರೋದನ್ನು ನೋಡಿಬಿಟ್ಟು ಶಾಕ್ ಆಗಿರುವಂಥದ್ದು. ಅಂಗಡಿಯ ಒಳಭಾಗಕ್ಕೂ ಕೂಡ ಸಾಕಷ್ಟು ನೀರುಗಳು ನುಗ್ಗಿ ಒಳಗಡೆ ಇರುವಂಥ ಮಷೀನ್ಗಳು ಕೂಡ ಸಾಕಷ್ಟು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಈಗ ಬೆಳಗ್ಗೆಯಿಂದಲೂ ಕೂಡ ಇವರು ಆ ಅಂಗಡಿಗೆ ಒಳಗಡೆ ನುಗ್ಗಿರುವಂಥ ನೀರನ್ನು ಹೊರ ಹಾಕುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇದೊಂದು ಜಿರಾಕ್ಸ್ ಅಂಗಡಿ ಇರುವಂಥದ್ದು. ಈಗ ಅದು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಒಳಗಡೆ ನೀರು ನಿಂತಿರೋದನ್ನು ಖಾಲಿ ಮಾಡಿರುವಂಥದ್ದು. ಅಲ್ಲೆಲ್ಲ ಕೆಸರಾಗಿ ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಕೂಡ ಅಂಗಡಿಯ ಮುಂಭಾಗದಲ್ಲಿ ಏನಂದರೆ, ಈಗಾಗಲೇ ನಾನು ದೃಶ್ಯದಲ್ಲಿ ತೋರಿಸ್ತೀನಿ, ಬೆಳಗ್ಗೆಯಿಂದ ಸಾಕಷ್ಟು ಮೊಳಕಾಲುದ್ದ ನೀರಿತ್ತು. ಈಗ ಹಂತವಾಗಿ ಆ ನೀರನ್ನು ಖಾಲಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸುಮಾರು 10ರಿಂದ 15 ಅಂಗಡಿಗಳು ಇಲ್ಲಿರುವಂಥದ್ದು. ಸೊ ಈ ಎಲ್ಲ ಅಂಗಡಿಗಳು ಕೂಡ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಎದುರಿಸ್ತಾ ಇರುವಂಥದ್ದು. ಪ್ರತಿ ಬಾರಿ ಕೂಡ ಮಳೆಗಾಲ ಬಂದಾಗ ಇಲ್ಲಿನ ಜನರು ಇದೇ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಈಗ ಅಲ್ಲಿ ಒಂದು ಮೋಟ್ರನ್ನು ಫಿಕ್ಸ್ ಮಾಡಿರುವಂಥದ್ದು. ಆ ಮೋಟ್ರ್ನಿಂದ ಇಲ್ಲಿರುವಂಥ ನೀರನ್ನು ತೆಗೆದು ಹಾಕೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದು ನಗರದ ಭಾಗದಲ್ಲಿ. ಆದರೆ ಇನ್ನು ಮತ್ತೊಂದು ಕಡೆ ಕಲಬುರಗಿ ಜಿಲ್ಲೆಯಾದ್ಯಂತ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿರುವಂಥ ಉತ್ತರಾದಿ ಮಠಕ್ಕೂ ಕೂಡ ಏನು ಮಳೆ ನೀರು ನುಗ್ಗಿ ಅಲ್ಲೂ ಕೂಡ ಸಾಕಷ್ಟು ಅವಾಂತರ ಆಗಿರುವಂಥದ್ದು. ಸೇತುವೆಗಳು ಕೂಡ ಮುಳುಗಿರುವಂಥ ಸನ್ನಿವೇಶಗಳು ಕೂಡ ನಡೆದಿರುವಂಥದ್ದು. ಇಲ್ಲಿ ಅಂಗಡಿಯ ಮಾಲೀಕರಿದ್ದಾರೆ, ಸೊ ಅವರನ್ನು ಮಾತಾಡ್ತೀನಿ. ಏನು ಹೇಳ್ತಾರೆ ಹೇಳಿ ಸರ್, ಏನು ಸಮಸ್ಯೆ ಆಗಿರೋದು ಸರ್? ನೀನು 2 ದಿವಸದಿಂದ ಸತತ ಮಳೆಯಿಂದಾಗಿ ಏಕಾಏಕಿ ನಮ್ಮ ಅಂಗಡಿಗಳೆಲ್ಲ ಒಂದು 8 ಶಾಪ್ಗಳಿದೆ ಸರ್. ಎಲ್ಲ ಏಕಾಏಕಿನಿಂದ ನೀರು ಬಂದು ಎಲ್ಲ ಒಳಗಡೆ ಹೋಗಿ ನಮ್ಗೆ ಸಾಕಷ್ಟು ಲಾಸ್ ಆಗಿವೆ ಸರ್. ಫ್ರಿಜ್ಜು, ಜೆರಾಕ್ಸ್ ಮಷಿನ್ಗಳು ಎಲ್ಲ ದುಕಾನ್ಗಳಿಗೂ ಲಾಸ್ ಆಗಿವೆ ಸರ್. ಏಕಾಏಕಿ ಯಾರು ಒಬ್ಬರು MLA ಆಗಲಿ ಯಾರು ಬಂದು ಕೆಸಿಂದ ಕಾರ್ಪೊರೇಷನ್ದವರು ಯಾರು ಬಂದು ನೋಡಿಲ್ಲ ಸರ್. ಪ್ರತಿ ಸಲ ಇದೇ ರೀತಿ ಇದ್ದಾರೆ. ಅಲ್ಲಿ ಅಂಡರ್ಗ್ರೌಂಡ್ ಬ್ರಿಡ್ಜ್ ಇದೆ ಸರ್. ಅಂಡರ್ಗ್ರೌಂಡ್ ಬ್ರಿಡ್ಜ್ನಲ್ಲಿನೂ ಇದೇ ಥರ ನೀರು ಸಾಕಷ್ಟು. ನಿಮ್ಮ ಮಳೆ ನೀರು ಏನೇನು ಲಾಸ್ ಆಗಿದೆನಾ ಸರ್? ನಮ್ದು ಲಾಸ್ ಅಂತೂ ಸಾಕಷ್ಟು ಲಾಸ್ ಆಗಿದೆ ಸರ್. ನಮ್ಮದು ಸ್ಟೇಷನರಿ ಶಾಪ್, ನಮ್ಮದು ಫ್ರಿಜ್, ಜೆರಾಕ್ಸ್ ಮಷೀನು, ಹಾಗೆ ನೋಟ್ ಬುಕ್ಗಳು, ಪೆನ್ಗಳು ಅವು ಎಲ್ಲ ತೊಯ್ದು ಕೆಸಿಂದ ಎಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿ. ಓಕೆ ಓಂ ಪ್ರಕಾಶ್, ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ. ರಾತ್ರಿ ಸುರಿದಂಥ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ರಾತ್ರಿ ಸುರಿದ ಮಳೆಗಾಗಿರುವಂಥ ಸಾಲು ಅವಾಂತರಗಳಿದು. ಮನೆಯೊಳಗೆ ನೀರು ನುಗ್ಗಿದೆ. ಜನರು ಹೈರಾಣಾಗಿ ಹೋಗಿದ್ದಾರೆ. ಮನೆಯೊಳಗೆ ನೀರು ನುಗ್ಗಿ ಬಾಣಂತಿಗೆ ಸಂಕಷ್ಟ ಆಗಿದೆ. ಮನೆಯಲ್ಲಿ ನವಜಾತ ಶಿಶುವೊಂದಿಗೆ ಬಾಣಂತಿ ಹೈರಾಣಾಗಿ ಹೋಗಿದ್ದಾರೆ. ದೊರನಹಳ್ಳಿ ಗ್ರಾಮದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ರಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿದೆ. ಶಹಾಪುರ ತಾಲೂಕಿನ ದೊರನಹಳ್ಳಿ ಗ್ರಾಮ ಬಗಲಾಪುರ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸಂಪರ್ಕ ಕಡಿತ ಆಗಿದೆ.
ಒಟ್ಟು ಗಾಡಿ ಬಿಟ್ಟಿಲ್ಲಕತ್ತೇವ್ರಿ ನೀರು ನಮಗೆ. ನೋಡಿ, ಮಳೆ ಬಂದಿರುವಂಥ ರಭಸಕ್ಕೆ ಅಥವಾ ಮಳೆಯ ಅವಾಂತರಕ್ಕೆ ಒಂದು ಕಡೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನೀರೇ ನೀರು, ಎತ್ತ ನೋಡಿದ್ರು ಕೂಡ ನೀರೇ ನೀರು. ಮತ್ತೊಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಮನೆಯೊಳಗೆಲ್ಲ ನೀರು ನುಗ್ಗಿ ಅವಾಂತರ ಆಗಿ ಬಾಣಂತಿ ಮಹಿಳೆಯೊಬ್ಬಳು ತಮ್ಮ ನವಜಾತ ಶಿಶುವಿನೊಂದಿಗೆ ನೀರನ್ನು ಮನೆಯಿಂದ ಹೊರಗಡೆ ಹಾಕ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೆ ಸದ್ದು ಮಾಡಿದ ಹಲಾಲ್ ವಿರುದ್ಧದ ಹೋರಾಟ. ಗಣೇಶ ಹಬ್ಬಕ್ಕೆ ಮತ್ತೆ ಜೋರಾಯಿತು ಹಲಾಲ್ ಕೂಗು. ಹಲಾಲ್ ಮುಕ್ತ ಗಣೇಶ ಹಬ್ಬ ಮಾಡುವಂತೆ ಕರೆ ಕೊಟ್ಟಿದ್ದಾರೆ ಯಾರು? ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್. ಅನ್ಯ ಕೋಮಿನವರ ಯಾವ ವಸ್ತುವನ್ನು ಕೂಡ ಖರೀದಿಸದಂತೆ ಮನವಿಯನ್ನ ಮಾಡಿದ್ದಾರೆ. ಅನ್ಯ ಕೋಮಿನ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬಾರದು ಅಂತೇಳಿ ಮನವಿ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಹಲಾಲ್ ಮಾಡಿದ್ದು ಅಪವಿತ್ರವಾದದ್ದು ಎಂದು ಕರೆ ಕೊಟ್ಟಿದ್ದಾರೆ. ಗಣೇಶ ಹಬ್ಬ ಬರ್ತಾ ಇದ್ದಂತೆ ಈ ವರ್ಷವೂ ಕೂಡ ಹಲಾಲ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು. ಗೋಭಕ್ಷಕರಿಂದ, ಗೋಹಂತಕರಿಂದ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬೇಡಿ, ಅಪವಿತ್ರವಾದ್ದು ಹಲಾಲ್ ಮಾಡಿದ್ದು ಅನ್ನುವಂಥದ್ದು ಇರುತ್ತದೆ. ಯಾರೂ ಕೂಡ ಆ ರೀತಿಯ ಅಪರಾಧವನ್ನ, ತಪ್ಪನ್ನ, ಅಪವಿತ್ರತೆಯನ್ನ ಮಾಡಬಾರದು ಅಂತನ್ನುವಂಥದ್ದು ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶಾಸ್ತ್ರಬದ್ಧವಾದಂಥ ಮಣ್ಣಿನ ಗಣಪತಿಯ ಪೂಜೆಯನ್ನೇ ಮಾಡಬೇಕು. POP ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದಲ್ಲ, ಅದು ಅಪವಿತ್ರವಾದ್ದು. POP ಗಣಪತಿಯನ್ನು ಉಪಯೋಗಿಸಬಾರದು. ಇನ್ನು ಮೆರವಣಿಗೆಗಳಲ್ಲಿ, ಮಂಟಪಗಳಲ್ಲಿ ಅಶ್ಲೀಲ ಗೀತೆಗಳನ್ನ, ಸಿನಿಮಾ ಗೀತೆಗಳನ್ನ ಹಾಕಬೇಡಿ. ಭಕ್ತಿ ಗೀತೆಗಳನ್ನ ಹಾಕಿ ಗಣೇಶೋತ್ಸವನ್ನ ಆಚರಣೆ ಮಾಡಿ ಶೋಭೆ ತಗೊಂಡ್ಬನ್ನಿ ಅಂತನ್ನುವಂಥದ್ದು ವಿನಂತಿ ಮಾಡ್ತಾ ಇದ್ದೀನಿ. ಪಟಾಕಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಢ ವಿಚಾರವಾಗಿ ಯಾವುದೇ ಆತಂಕ ಇಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ದಾರೆ. ಮೂಢ ವಿಚಾರದಲ್ಲಿ ಸಿಎಂಗೆ ಯಾವುದೇ ಆತಂಕ ಇಲ್ಲ. ಸಿಎಂ ಅಧಿಕಾರವನ್ನ ದುರುಪಯೋಗವೂ ಮಾಡಿಕೊಂಡಿಲ್ಲ. ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಳ ಕ್ಲಿಯರ್ ಆಗಿದ್ದಾರೆ, ಬಹಳ ಸ್ಪಷ್ಟವಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬ್ಯಾಟ್ ಬೀಸಿದ್ದಾರೆ. ಏನಕ್ಕೆ ಆತಂಕ? ಅವರು ಭಾಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ, ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ. ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು, ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ